ನಮಸ್ಕಾರ. ಪರಮಾಣು ಭೌತ ವಿಜ್ಞಾನದಲ್ಲಿ ಯಕ್ಷಿಣಿ ಸಂಖ್ಯೆಗಳು, ಅವುಗಳ ಇತಿಮಿತಿ ಮತ್ತು ಹೊಸ ಅರಿವು, ಇದು ಇಂದಿನ ನಮ್ಮ ವಿಷಯ. ಪರಮಾಣು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುವ ಕೇಂದ್ರ ಅಥವಾ ಬೀಜ ಹೊಂದಿದೆ ಅನ್ನೋದು ನಮಗೆಲ್ಲ ತಿಳಿದಂಥ ಸಂಗತಿಯೇ. ಈ ಕೇಂದ್ರವನ್ನು ಬೀಜವನ್ನು ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಸುತ್ತಾ ಇದ್ದಾವೆ. ಈ ಮೂರು ಮುಖ್ಯ ಉಪಪರಮಾಣು ಕಣಗಳ ಜೊತೆಗೆ ಲೆಪ್ಟಾನ್ಸು, ಕ್ವಾರ್ಕ್ಸು, ಬೋಸಾನ್ಸು ಸೇರಿದಂತೆ ಇತರ ಉಪಪರಮಾಣು ಕಣಗಳು ಅಂದರೆ ಪರಮಾಣುವಿನೊಳಗಿರ್ತಕ್ಕಂಥ ಕಣಗಳು ಕೂಡ ಇದ್ದಾವೆ. ಪರಮಾಣು ಕೇಂದ್ರ ಅಂದರೆ ಬೀಜ ಸ್ಥಿರವಾದ ನೆಲೆ ಏನೂ ಅಲ್ಲ. ವಿಕಿರಣ ಪಟುತ್ವದ ಅಂದರೆ ರೇಡಿಯೋ ಆಕ್ಟಿವಿಟಿಯಿಂದ ಅದು ಸಡಿಲಾಗಿ ಕೆಳಗಿನ ಸರಳ ಧಾತು ರೂಪಕ್ಕೆ ಕೂಡ ಅದು ಮಾರ್ಪಾಟಾಗಬಹುದು. ಪರಮಾಣು ಬೀಜದ ಸ್ಥಿರತೆಯನ್ನು ನಿರ್ಧರಿಸತಕ್ಕಂಥ ಒಂದು ಪ್ರಮುಖ ಅಂಶಗಳಲ್ಲಿ ಮ್ಯಾಜಿಕ್ ನಂಬರ್ ಅಥವಾ ಯಕ್ಷಿಣಿ ಸಂಖ್ಯೆಗಳು ಅತ್ಯಂತ ಮಹತ್ವವನ್ನು ಪಡೆದಿದ್ದಾವೆ. ಪ್ರೋಟಾನ್ಗಳು ಅಥವಾ ನ್ಯೂಟ್ರಾನ್ಗಳು ನಿರ್ದಿಷ್ಟ ಸಂಖ್ಯೆಯಲ್ಲಿ ಅಂದರೆ ಯಕ್ಷಿಣಿ ಸಂಖ್ಯೆಯಲ್ಲಿ ಮ್ಯಾಜಿಕ್ ನಂಬರ್ನಲ್ಲಿ ಇದ್ದಾಗ ಪರಮಾಣು ಬೀಜ ಸ್ಥಿರವಾಗಿರ್ತದೆ. ಕೆಲವು ಪರಮಾಣುಗಳು ಬಹುಕಾಲ ದೀರ್ಘಕಾಲ ಅಸ್ತಿತ್ವದಲ್ಲಿದ್ದರೆ ಇತರ ಪರಮಾಣುಗಳು ಕೆಲವು ಕ್ಷಣಗಳಲ್ಲಿ ಕುಸಿದು ಹೋಗ್ತವೆ, ಮರೆಯಾಗೋಗ್ತವೆ. ಈ ವ್ಯತ್ಯಾಸದ ಹಿಂದೆ ಇರುವ ಪ್ರಮುಖ ಕಾರಣಗಳಲ್ಲಿ ಮ್ಯಾಜಿಕ್ ಸಂಖ್ಯೆಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಪರಮಾಣು ಬೀಜದಲ್ಲಿ ಪ್ರೋಟಾನು ಮತ್ತು ನ್ಯೂಟ್ರಾನ್ಗಳು ಶಕ್ತಿಗಳ ಸ್ತರ ಅಥವಾ ಕವಚಗಳಲ್ಲಿ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿರ್ತವೆ. ಈ ಶಕ್ತಿ ಸ್ತರಗಳು ಸಂಪೂರ್ಣವಾಗಿ ತುಂಬಿದಾಗ ಬೀಜ ಅಂದರೆ ಕೇಂದ್ರ ವಿಶೇಷವಾದಂಥ ಸ್ಥಿರತೆಯನ್ನು ಹೊಂದುತ್ತೆ. ಈ ಪೂರ್ಣ ತುಂಬಿದ ಶಕ್ತಿ ಸ್ತರಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಪ್ರೋಟಾನ್ ಅಥವಾ ನ್ಯೂಟ್ರಾನ್ಗಳ ಸಂಖ್ಯೆಗಳನ್ನೇ ಮ್ಯಾಜಿಕ್ ಸಂಖ್ಯೆಗಳು, ಯಕ್ಷಿಣಿ ಸಂಖ್ಯೆಗಳು ಅಂತ ಕರೀತಾರೆ. ಸದ್ಯಕ್ಕೆ ಪ್ರಚಲಿತ ಮ್ಯಾಜಿಕ್ ಸಂಖ್ಯೆಗಳು 2, 8, 20, 28, 50, 82 ಮತ್ತು 126. 1930 ಮತ್ತು 40ರ ದಶಕಗಳಲ್ಲಿ, ಕಳೆದ ಶತಮಾನದ ದಶಕಗಳಲ್ಲಿ ವಿಜ್ಞಾನಿಗಳು ಕೆಲವು ಪರಮಾಣುಗಳು ಅಸಾಮಾನ್ಯವಾಗಿ ಹೆಚ್ಚು ಸ್ಥಿರ ಆಗಿರೋದನ್ನು ಗಮನಿಸ್ತಾರೆ. ಬಂಧನ ಶಕ್ತಿ, ವಿಕಿರಣ ಪಟುತ್ವಕ್ಕೆ ನಿರ್ಬಂಧಗಳನ್ನು ಇವು ಆಗ್ತಾ ಇರ್ತವೆ. ಅಂದರೆ ರೇಡಿಯೋ ಆಕ್ಟಿವಿಟಿಗೆ ಇವು ನಿರ್ಬಂಧವನ್ನು ಆಗ್ತಾ ಇರ್ತವೆ. ಈ ಗುಣಗಳಿಗೆ 1949ರಲ್ಲಿ ಮಾರಿಯಾ ಗೊಪೆರ್ಟು, ಮೇಯರು ಮತ್ತು ಜೆ ಆನ್ಸ್ ಜೆನ್ಸನ್ ಸ್ವತಂತ್ರವಾಗಿ ನ್ಯೂಕ್ಲಿಯರ್ ಶೆಲ್ ಮಾದರಿಯ ಮೂಲಕ ಒಂದು ಸಮರ್ಪಕವಾದ ವಿವರಣೆಯನ್ನು ನೀಡ್ತಾರೆ. ಇದಕ್ಕಾಗಿ ಅವರು 1963ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡಿತಾರೆ. ಯಾವ ಪರಮಾಣುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಎರಡು ಮ್ಯಾಜಿಕ್ ಸಂಖ್ಯೆಗಳಾಗಿರುತ್ತೋ, ಅಂದರೆ ಯಕ್ಷಿಣಿ ಸಂಖ್ಯೆಗಳಾಗಿರುತ್ತೋ, ಅವುಗಳನ್ನು ಡಬಲ್ ಮ್ಯಾಜಿಕ್ ಪರಮಾಣುಗಳಂತ ಕರೀತಾರೆ. ಉದಾಹರಣೆಗಳದಾದರೆ ಹೀಲಿಯಂ, ಅದರಲ್ಲಿ 2 ಪ್ರೋಟಾನು ಮತ್ತು 2 ನ್ಯೂಟ್ರಾನ್ ಇದೆ. ಹಾಗೆಯೇ ಆಮ್ಲಜನಕ, ಕ್ಯಾಲ್ಸಿಯಮ್ಮು ಮತ್ತು ಲೆಡ್, ಪ್ಲಂಬಮ್ಮು ಇವು ಮುಖ್ಯವಾದಂಥ ಉದಾಹರಣೆಗಳು. ಇವುಗಳಲ್ಲಿ 2, 8, 20 ಮತ್ತು 82 ನ್ಯೂಟ್ರಾನ್ಗಳು ಇದ್ದಾವೆ. ಈ ಪರಮಾಣುಗಳು ಅತ್ಯಂತ ಸ್ಥಿರವಾಗಿದ್ದು ಪರಮಾಣು ಭೌತ ವಿಜ್ಞಾನದಲ್ಲಿ ಇವುಗಳ ಒಂದು ರೀತಿಯಲ್ಲಿ ಮಾನದಂಡಗಳಂತೆ ಪರಿಗಣಿಸ್ತಾರೆ. ಪರಮಾಣು ಬೀಜದ ಸ್ಥಿರತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರಿ ಮತ್ತು ಅತಿ ಭಾರಿ ಪರಮಾಣುಗಳ ಸಂಶೋಧನೆಗೆ, ಪರಮಾಣು ಚೈತನ್ಯ ಉತ್ಪಾದನೆಗೆ, ತಾರೆಗಳಲ್ಲಿ ನಡೆಯುವ ಪರಮಾಣು ಕ್ರಿಯೆಗಳ ವಿವರಣೆಗೆ ಇವು ಮಹತ್ವವಾದ ಕೊಡುಗೆಯನ್ನು, ಈ ಯಕ್ಷಿಣಿ ಸಂಖ್ಯೆಗಳ ಅರಿವು ಮಹತ್ವವಾದ ಕೊಡುಗೆಯನ್ನು ನೀಡ್ತದೆ. ಆದರೆ ಮ್ಯಾಜಿಕ್ ಸಂಖ್ಯೆಗಳ ನಿಯಮ ಅಂದರೆ ಯಕ್ಷಿಣಿ ಸಂಖ್ಯೆಗಳ ನಿಯಮ ಎಲ್ಲ ಪರಮಾಣುಗಳಿಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂಥದ್ದು ಇತ್ತೀಚಿನ ಸಂಶೋಧನೆಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿಶೇಷವಾಗಿ ಸ್ಥಿರತೆಯ ಕಡಿಮೆ ಅಂದರೆ ವ್ಯಾಲಿ ಆಫ್ ಸ್ಟೆಬಿಲಿಟಿಯಿಂದ ದೂರ ಇರತಕ್ಕಂಥ ಪರಮಾಣುಗಳಲ್ಲಿ ಮ್ಯಾಜಿಕ್ ಸಂಖ್ಯೆಗಳು ಸ್ಥಿರತೆಗೆ ಯಾವುದೇ ರೀತಿಯಲ್ಲಿ ನೆರವಾಗೋದಿಲ್ಲ. ಮ್ಯಾಜಿಕ್ ಸಂಖ್ಯೆಗಳು ಇದ್ದರೂ ಕೂಡ ಸ್ಥಿರತೆಯನ್ನು ಕಳೆದುಕೊಳ್ಳುವ ಪರಮಾಣು ಪ್ರದೇಶವನ್ನು ಗುರುತಿಸಿ ಅವುಗಳ ವಿಜ್ಞಾನಿಗಳೀಗ ಮ್ಯಾಜಿಕ್ ಸಂಖ್ಯೆಗಳ ಕುಸಿತ ಪರಿಣಾಮದ ದ್ವೀಪಗಳು, ನ್ಯೂಕ್ಲಿಯರ್ ಐಲ್ಯಾಂಡ್ ವೇರ್ ಮ್ಯಾಜಿಕ್ ನಂಬರ್ಸ್ ಕೊಲ್ಯಾಪ್ಸ್ ಅಂತ ಕರೀತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಟ್ರಾನ್ಗಳಿರುವ ಪರಮಾಣುಗಳಲ್ಲಿ ಗಿರ್ಕಿ ಅಂದರೆ ಸ್ಪಿನ್ನು ಮತ್ತು ಕಕ್ಷೆಗಳ ನಡುವಿನ ಪರಸ್ಪರ ಕ್ರಿಯೆ ಅಂದರೆ ಆರ್ಬಿಟ್ಗಳಿರುವ ಪರಸ್ಪರ ಕ್ರಿಯೆ ತೀವ್ರವಾಗಿ ಬದಲಾಗುತ್ತೆ. ಇದರಿಂದ ಬೀಜದಲ್ಲಿರ್ತಕ್ಕಂಥ ಶಕ್ತಿ ಸ್ತರಗಳ ನಡುವಿನ ಅಂತರ ಕೂಡ ಕಡಿಮೆ ಆಗುತ್ತೆ ಅಥವಾ ಸಂಪೂರ್ಣವಾಗಿ ಇಲ್ಲದಂತಾಗುತ್ತೆ, ಕಣ್ಮರೆಯಾಗುತ್ತೆ. ಆಗ ಸ್ಥಿರ ಪರಮಾಣುಗಳಲ್ಲಿ ಕಂಡುಬರುವ ನ್ಯೂಕ್ಲಿಯರ್ ಬಲಗಳು ಹೆಚ್ಚಿನ ಸಂಖ್ಯೆಯ ನ್ಯೂಟ್ರಾನ್ಗಳಿದ್ದಾಗ ಇರುವ ಸ್ಥಿತಿಗಿಂತ ಬೇರೆಯೇ ರೀತಿಯಲ್ಲಿ ವರ್ತಿಸ್ತವೆ, ನಡವಳಿಕೆಯನ್ನು ತೋರಿಸ್ತವೆ. ಇಂತಹ ಸ್ಥಿತಿಯಲ್ಲಿ ಪರಮಾಣುವಿನ ಬೀಜ ಅಂದರೆ ಕೇಂದ್ರ ಗೋಳಾಕಾರವಿರದೆ ಅಂಡಾಕಾರದಲ್ಲಿ ಇರುತ್ತೆ. ಮೆಗ್ನೀಷಿಯಂ 32 ಮತ್ತು ನಿಯಾನ್ 30 ಈ ಪರಮಾಣುಗಳಲ್ಲಿ ನ್ಯೂಟ್ರಾನ್ ಸಂಖ್ಯೆ 20 ಇದ್ದರೂ ಕೂಡ ಮ್ಯಾಜಿಕ್ ಸಂಖ್ಯೆಗಳ ಸ್ಥಿರತೆ ಈ ಧಾತುಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಅಂದರೆ ಈ ಎಲಿಮೆಂಟ್ಸಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಈ ಪ್ರದೇಶವನ್ನು N20 ದ್ವೀಪ ಅಂತ ಕರೆದಿದ್ದಾರೆ ವಿಜ್ಞಾನಿಗಳು. ಮ್ಯಾಜಿಕ್ ಸಂಖ್ಯೆಗಳು ಕುಸಿಯೋದಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ಹೊಸ ಮ್ಯಾಜಿಕ್ ಸಂಖ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು. ಅಂದರೆ ನೀವು 16 ನ್ಯೂಟ್ರಾನ್ ಇರತಕ್ಕಂಥ ಅಣುಗಳು ಕೂಡ ಸಮೃದ್ಧ ಅಣುಗಳು ಮತ್ತು ಸ್ಥಿರ ಅಣುಗಳು ಕೂಡ ಆಗ್ಬೋದು. ಹಾಗೆಯೇ
32 ನ್ಯೂಟ್ರಾನ್ 34 ನ್ಯೂಟ್ರಾನ್ ಇರತಕ್ಕಂಥ ಕ್ಯಾಲ್ಸಿಯಂ ಐಸೋಟೋಪ್ಗಳಲ್ಲಿ ಕೂಡ ಬಹಳ ಹೆಚ್ಚಿನ ಸ್ಥಿರತೆ ಕೂಡ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಪರಮಾಣು ಬೀಜದ ಸ್ಥಿರತೆ ಒಂದು ನಿರ್ದಿಷ್ಟ ಖಚಿತವಾದಂಥ ನಿಯಮ ಅಲ್ಲ, ಬದಲಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ಗೊತ್ತಾಗಿದೆ. ಇತ್ತೀಚಿನ ಸಂಶೋಧನೆಗಳಿಂದ ಗೊತ್ತಾಗಿರುವ ಈ ಹೊಸ ಸಂಗತಿಗಳು ವಿಶ್ವ, ಬ್ರಹ್ಮಾಂಡ, ತಾರೆಗಳ ಉಗಮ, ಅವುಗಳ ಹುಟ್ಟು, ಸಾವು ಮತ್ತು ಇತರ ಸಂಗತಿಗಳನ್ನು ಕುರಿತಾಗಿ ಹೆಚ್ಚಿನ ಹೊಸ ತಿಳುವಳಿಕೆಗಳನ್ನು ನೀಡ್ತವೆ ಅಂತ ಈಗ ವಿಜ್ಞಾನಿಗಳು ನಂಬ್ತಾ ಇದ್ದಾರೆ. ಮತ್ತು ಈ ಅರಿವು ಪರಮಾಣು ಭೌತ ವಿಜ್ಞಾನವನ್ನು ಹೊಸ ಹಂತಕ್ಕೆ ಒಯ್ತಾ ಇದ್ದು ಮುಂದಿನ ಸಂಶೋಧನೆಗಳಿಗೆ ಬಹಳ ವಿಶಾಲವಾದ ಕ್ಷೇತ್ರವನ್ನು ತೆರೆದಿದೆ. ವಿಜ್ಞಾನ ವಿಶ್ವದ ರಹಸ್ಯಗಳನ್ನು ಹಂತ ಹಂತವಾಗಿ ಭೇದಿಸ್ತಾ ಹೋಗ್ತಾ ಇರೋದು ನಾವು ಸ್ಪಷ್ಟವಾಗಿ ಕಾಣಬಹುದು. ಆರಂಭದಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು ಮಾತ್ರ ಇದು ಪರಮಾಣುವಿನ ಅಂಗಗಳಾಗಿದ್ದು ಅಂತ ಗೊತ್ತಾಯಿತು. ನಂತರ ಇತರ ಉಪಪರಮಾಣುವಿಕ ಕಣಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದರು. ನಂತರ ಅವುಗಳ ಗುಣಲಕ್ಷಣಗಳನ್ನು ಪತ್ತೆ ಹಚ್ಚಿದರು. ನಂತರ ಒಂದು ಪರಮಾಣು ಏಕೆ ಸ್ಥಿರವಾಗಿರುತ್ತೆ ಅಂತ ಪತ್ತೆ ಹಚ್ಚಿದರು. ಈಗ ಆ ಸ್ಥಿರತೆ ಕೂಡ ಹೇಗೆ ಬದಲಾಗಬಹುದು ಅಂತ ಪತ್ತೆ ಹಚ್ಚಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೊಸ ಅರಿವನ್ನು ಬಳಸಿಕೊಂಡು ಈ ವಿಶ್ವದ ರಹಸ್ಯವನ್ನು ಇನ್ನೂ ಹೆಚ್ಚಿಗೆ ಭೇದಿಸುವ ಎಲ್ಲ ಸಾಧ್ಯತೆಗಳಿವೆ. ಮುಂದಿನ ವಿಡಿಯೋದಲ್ಲಿ ಇತ್ತೀಚಿನ ಸಂಶೋಧನೆಗಳು ಹೇಗೆ ವಿಶ್ವ, ನಿಸರ್ಗ ನಿಯಮಗಳ ಕುರಿತಾಗಿ, ನಿಸರ್ಗ ಕುರಿತಾಗಿ ಹೆಚ್ಚಿನ ವಿವರಣೆಗಳನ್ನು ಮತ್ತು ಹೆಚ್ಚಿನ ಸತ್ಯಗಳನ್ನು ನಮಗೆ ತೋರಿಸ್ಕೊಡ್ತೇವೆ ಅಂತ ತಿಳಿಯೋಣ. ವಂದನೆಗಳೊಂದಿಗೆ.